दुश्मन किधर है बगल ಬಗಲ್ದೆ ಬಿಗ್ ಬಾಸ್ ಅಲ್ಲಿ ತುಂಬಾ ಸೈಲೆಂಟ್ ಆಗಿದ್ರಿ ಯಾಕಲ್ಲ ಅಷ್ಟು ಸೈಲೆಂಟ್ ಆಗಿದ್ರಿ ಇವತ್ತು ನೀವು ಕ್ವಶನ್ ಕೇಳಿದ್ರೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಹೌದು ನಿಮ್ ಕಡೆಯಿಂದ ಕ್ವಶನ್ನೇ ಬಂದಿಲ್ಲ ಅಂದ್ರೆ ನಾನು ಆನ್ಸರ್ ಮಾಡಕ್ಕಾಗ್ತೈತಾ? ಬಿಗ್ ಬಾಸ್ ಯಾರಿಗೂ ಅರ್ಥ ಆಗಿಲ್ಲ. ಕಾಂಟ್ರವರ್ಸಿ ಮಾಡ್ಕೊಂಡು ಆಡ್ಬೇಕನ್ನೋದು, ಜಗಳ ಮಾಡಿ ಆಡ್ಬೇಕನ್ನೋದು, ಕಂಟೆಂಟ್ ಕೊಡ್ಬೇಕು, ಅವೆಲ್ಲ ಸುಳ್ಳು. ನಮ್ ತಂದೆ ತಾಯಿ ಹಾಕಿರೋ ಇಟ್ಟು ತಿಂದು ನಾನು ಬೆಳ್ದಿರೋದು. ನನ್ನ ಬೆಳ್ಸೋ ತಾಕತ್ತಿರೋನು ನೀನ್ ಯಾಕಯ್ಯ ಬೆಳ್ದಿಲ್ಲ? Super. ಎಂತ ಅವಿವೇಕಿಗಳಿದ್ದೀರಾ ಮೇಡಮ್. ನಾನು ಒಂದ್ ಊರ್ಗ್ ಹೋಗ್ತೀನಿ ಅಂದ್ರೆ 10,000 ಜನ, 8,000 ಜನ, 20,000 ಜನ ಏನಪ್ಪಾ ಆ ಪ್ರೀತಿಗ್ ನಾವು ಕೃತಜ್ಞತೆ ಇರ್ಬೇಕು ಮೇಡಮ್. ನಾವು ಕಷ್ಟ ಬಿದ್ದು ನಮ್ ಕಷ್ಟಾರ್ಜಿತ ನಾವು ಮಾಡಿರೋದು ವ್ಯೂಸ್ಗೋಸ್ಕರ ನಮ್ಮನ್ ತಕೊಂಡೋಗಿ ಬೀದಿನಾಗ ನಿಲ್ಸ್ಬಿಟ್ಟು ಮಾಡೋದಲ್ಲ ವಿಡಿಯೋಗಳು. ಬೇಕಾಗಿಲ್ಲ ಅದು. ಇಲ್ಲ ನಿನ್ಗೆ ಕಿರ್ಕುಳ ಕೊಡ್ತಾ ಇದ್ರಿ ಇದ್ ಮಾಡಿ ಯಾಕೆ ಇವೆಲ್ಲಾನು ಏಯ್ ನಾನ್ ಕೊಟ್ರೆ ಅವ್ನು ಓದ್ತಾನೆ ಮನೆಗೆ. ನಿನ್ಕೇನಯ್ಯ ಬಂದಿದ್ದ? ಒಂದು ಮನುಷ್ಯನಕ ಗೌರವ ಅನ್ನೋದು ಮನಸ್ಸಿಂದ ಕೊಡ್ಬೇಕು. ಒಂದ್ ಬಟ್ಟೆ ಮುಖಾಂತರ ಹೆಂಗ್ ಕೊಡ್ತೀರಾ ನೀವು? ಪಂಚೆ ಅನ್ನೋದು ಮೇಡಮ್ ಅದ್ರಕ್ಕೆ ಇತಿಹಾಸ ಐತೆ. ಇವತ್ ಮೇಡಮ್ ಅವಮಾನ ಎಲ್ಲಾಗ್ತದೋ ಅಲ್ಲೇ ಸಲ್ಮಾನ ಮಾಡ್ಕೊಂಡ್ ಬರ್ಬೇಕು. ಯಾರನ್ನ ಕಮೆಂಟ್ ಹಾಕ್ರಿ, ಒಂದು ದಿನ ಬಂದು ನನ್ ಜೊತೆ ಇದ್ಬಿಟ್ಟು ಥೂ ಲೋಪಾರ್ ನೀನ್ ಹಿಂಗೆ ಅಂತ ಅನ್ಬಿಟ್ರೆ ನೀನ್ ಹೇಳಿದ್ ನಾನು ಕೇಳ್ತೀನಿ. ನಾನ್ ಕಾರ್ಯ ಮಾಡ್ಬೇಕಂದಾಗ ಬಂದ್ ನನ್ ಜೊತೆ ಸೇರ್ದವ್ರು ಪ್ರೇಮಾಗಿ ಇಲ್ಲಿ ಹಿಂದೆ ನಿಂತ್ಕೊಂಡು ಇದ್ ಮಾಡೋದು. ನಾನ್ ಬಿಗ್ ಬಾಸ್ ಆಗಿದ್ದಾಗ ಮೇಡಮ್ ಎಷ್ಟು ಕಿರ್ಕುಳ ಮಾಡವ್ರ ಅಂದ್ರೆ ಈ ನನ್ನ ಮಕ್ಕಳು ಜೀವನದಲ್ಲಿ ಯಾವ್ದು ಅಲ್ಲ ಎಲ್ಲದಕ್ಕನ ಉತ್ತಮವಾದ ಹೆಸರೇ ಫ್ರೆಂಡು ಅಂತ. ಫ್ರೆಂಡ್ ಇನ್ ನೀಡ್ ಇಸ್ ಅ ಫ್ರೆಂಡ್ ಇನ್ ಡೀಡ್ ಅಂತ ಐತೆ. ಇವಾಗ ಫ್ರೆಂಡ್ ಫಾರ್ ಬೆನಿಫಿಟ್ ಅಂತ ಆಗೋಗ್ಬಿಟ್ಟೈತೆ. ತಮಿಳ್ನಾಡು ಕರ್ನಾಟಕ ಎತ್ಕೊಂಡ್ರಿ ಯಾವ್ದಣ್ಣ ಜಾಸ್ತಿ ಜಮೀನ್ ಇರೋದು? ಸಾಯ ಅಷ್ಟೇ. ಯಾಕಂದ್ರೆ ನಾವು ಮಾತಾಡೋದು ಹಿಂಗೇನೆ ಸ್ವಲ್ಪ ಹೊರಟು, ಬಟ್ ನಮ್ಮ ಮನ್ಸಲ್ಲಿ ಏನು ಇಲ್ಲ. ಇವತ್ತು ಅಂಬಾನಿ 5,000 ಕೋಟಿ ಖರ್ಚು ಮಾಡಿ ಮದುವೆ ಮಾಡಿದ್ರಂತ ನಾನ್ ಹತ್ರ ಆತದ? ಆಯಪ್ಪನ ದುಡ್ಡು, ಆಯಪ್ಪನ ಕಷ್ಟ ಅರ್ಜಿತ. ಯಾರನ್ನ ಕರ್ಸ್ಬೇಕು ಕರ್ಸ್ದ, ಕುಣಿಸೋರ್ನ ಕುಣಿಸ್ದ, ಆಡ್ಸೋರ್ನ ಆಡ್ಸ್ದ, ಕಳಿಸ್ದ. ಆತನ ತಾಕತ್ತದು. ಹೌದಾ? ನಾನು ಮೈ ಪರ್ಚ್ಕೊಂಡು ಅದೇನು ಹೇಳ್ತಾರಲ್ಲ ಕೈಲಾಗ್ದನ್ ಮೈ ಪರ್ಚ್ಕೊಂಡ ಅಂತ ಅನ್ಬಿಟ್ಟು ಇವೆಲ್ಲ ಅಂತ ಕೆಲ್ಸಗಳೇ. ಯಾರನ್ನ ಹೇಳಮ್ಮ, ಇವತ್ತು ಅಷ್ಟೇ ಬುದ್ಧಿ ಕೊಡ್ಲಿ, ಸಂಖ್ಯೆ ಕೊಡ್ಲಿ, ನಾನು ಎಷ್ಟಾಗೀತೀನಿ ಭೂಮಿ ಅವ್ರ ಆಗ್ಯಕ್ಕಾಗತ್ತಾ? ನಾನ್ ಮಾಡ್ತೀನಿ ಕೆಲಸ. ಇವತ್ತು ಹೇಳ್ಬೋದು ಅವನು ಒಡವೆಗ್ಲ ಹಾಕೊಂಡ್ಬಿಟ್ಟಾರೆ ಈ ಅವ್ರು ಹಾಕೊಂಡ್ ಅಂತ ಹೇಳ್ತಾರಲ್ಲ. ನಾನು ಇವತ್ತು ಸಂಜೀವಣ್ಣ ನೀನ್ ಇವಾಗ ಇನ್ನೊಬ್ರಿಗೆ ತೋರ್ಸ್ಬೇಕು ಅನ್ನೋದು ಏನು ಇಲ್ಲ. ಇವಾಗ ಕೆಲವ್ರದ್ದು ಅದೇ ಕೆಲಸ. ಅವ್ನ ಹಂಗಂತೆ ಇವ್ನಿಂಗ್ ಹೌದ್ ಸ್ವಾಮಿ ಅವ್ರಿಗೆ ಬೇಕು ಅವ್ರ ಹಂಗೆ, ನಿನಗ್ ಬೇಡ ನೀನಿರೋ ಯಾಕೆ ಸುಮ್ನೆ ನೀನು ಅವ್ರದ್ದು ಹಂಗೆ ಇವ್ರದ್ದು ಹಿಂಗೆ ಅಂತ. ಮೇಡಮ್ ಕಾಂಟ್ರವರ್ಸಿ ಮಾಡೋರ್ಗೆ ನಾನು ಒಂದೇ ಹೇಳೋದು, ನಿಮ್ಗೆ ಮಾಡಕ್ಕೆ ಏನು ಕೆಲಸ ಇಲ್ಲ. ಇವಾಗ ನಮ್ಮನೆ ಇಟ್ಟು ನಮ್ಮನೆ ಬಟ್ಟೆ ನಮ್ಮ ಕೆಲಸ ನಮಗ್ ಬೇಕು, ನಾವು ಮಾಡ್ತಾ ಇದ್ದೀವಿ. ಅರ್ಥ ಮಾಡ್ರಿ. ನಮ್ಮನ್ನ ಡೋಂಗಿಗಳನ್ನೋದು ನಾವು ನಿನ್ಗೆ ಯಾರು ಕೇಳಿದ್ರು ಸರ್ಟಿಫಿಕೇಟ್ ಕೊಡು ಅಂತ? ನೀನ್ ಯಾವ ನೀನು ಯಾವ ಇದು ಮಾಡಿದ್ಯಾ ನೀನು ನಮ್ಗೆ ಸರ್ಟಿಫಿಕೇಟ್ ಕೊಡಕ? ಫಸ್ಟ್ ಆಫ್ ಆಲ್ ಕೆಲವ್ರು ಹೇಳ್ತಾರ ನಾನ್ ಬೆಳೆಸಿದ್ದ ಅವ್ರನ್ನ ಅನ್ನೋದ್ಕ. ಮತ್ ನೀನ್ ಯಾಕೆ ಬೆಳ್ದಿಲ್ಲ? ನನ್ನ ಬೆಳ್ಸೋ ತಾಕತ್ತಿರೋನು ನೀನ್ ಯಾಕಯ್ಯ ಬೆಳ್ದಿಲ್ಲ? ಎಂತ ಅವಿವೇಕಿಗಳಿದ್ದೀರಾ? ನಿಮ್ಮ ಪ್ರಶ್ನೆಗಳಲ್ಲೇ ಉತ್ತರಗಳವೆ. ನಿಮ್ ಪ್ರಶ್ನೆಗಳಲ್ಲೇನೇನೆ ನಾನ್ ಬೆಳೆಸ್ದೆ ಯಾರು ಬೆಳ್ಸಕ್ ಆಗಲ್ಲ. ಭಗವಂತನೊಬ್ನ ಆಶೀರ್ವಾದ, ತಂದೆ ತಾಯಿಗಳ ಆಶೀರ್ವಾದ. ನಮ್ ತಂದೆ ತಾಯಿ ಹಾಕಿರೋ ಇಟ್ಟು ತಿಂದು ನಾನ್ ಬೆಳ್ದಿರೋದು, ಯಾರ್ದು ಅಲ್ಲ. ಏನೋ ಪ್ರೀತಿ ವಿಶ್ವಾಸನಿಕ ಒಂದಿನ ಹೋಗ್ಬೋದು, ತಿನ್ಬೋದು, ಬರ್ಬೋದು. ಏನಣ್ಣ ಅಷ್ಟೇ ಅಷ್ಟೇ. ಅದು ಬಿಟ್ಬಿಟ್ಟು ನಾನ್ ಬೆಳೆಸ್ದೆ ನಾನ್ ಮಾಡ್ದೆ ಅವೆಲ್ಲ ತಪ್ಪು ಮೇಡಮ್. ಒಬ್ರು ಯಾರು ಬೆಳ್ಸಕ್ ಆಗಲ್ಲ, ಯಾರು ತುಳಿಯಕ್ಕೂ ಆಗಲ್ಲ. ಅದು ಹೇಳ್ಬಿಡ್ತೀನಿ ನೋಡ್ರಿ. ಕೆಲವ್ರು ಹೇಳ್ತಾರೆ ನಾನು ಹಂಗ್ ಮಾಡ್ಬಿಡ್ತೀನಿ, ಏನೋ ಮಾಡಕ್ ಆಗಲ್ಲ. ಒಂದ್ ಗೆರ್ಕೆ ಹುಲ್ ಕದ್ಲ್ಬೇಕಂದ್ರೆ ಭಗವಂತನ ಆಜ್ಞೆ ಇದ್ರೆ ಮಾತ್ರನೇ ಸಾಧ್ಯ. ಹೌದಾ? ಇವತ್ತು ನಾನ್ ಮೇಡಮ್ ಈಚೆ ಎಷ್ಟು ಬೇಗ ಓಡಾಡ್ತೀರಿ ಕೇಳಿ ನಮ್ಮ ಸುಯಲ್ನ. ಬಾಪ ಇಲ್ಲೇ ಈ ವಿಡಿಯೋನಲ್ಲಿ ಇಂಟರಪ್ಟ್ ಮಾಡ್ಬೇಕು. ಸುಯಲ್ ಅನ್ಬಿಟ್ಟು 2 ವರ್ಷನಿಕ ನನ್ನ ಹತ್ರ ಡ್ರೈವರ್. ಹೌದೇನಪ್ಪ? ಬಿಗ್ ಬಾಸ್ ಮುಂಚೆನೂ ಇವಾಗೂನು ಅವ್ನ್ ಯಾರೋ ಒಬ್ನ ಹೇಳ್ತಾನೆ ನನ್ನ ಹತ್ರ ಡ್ರೈವರ್ಗಳಿರಲ್ಲ. ನಾನ್ ಡ್ರೈವರ್ ಅಂತ ಯಾರನ್ನೂ ಇಕ್ಕೊಂಡಿಲ್ಲ. 15 ಜನ ಹುಡುಗರಿರೋದು ನಮ್ಮೂರಾಗ. ನಿಜನೇನಪ್ಪ? ಸುಯಲ್ ಓಡ್ಸಕ್ ಆಗಿಲ್ಲ ಅಂತಂದ್ರೆ ಅವ್ರು ಬರ್ತಾರೆ. ನನಕ ಡ್ರೈವರ್ ಅಂತ ಇರೋದು ಇವ್ನು ಒಬ್ನೇ. ನೀನ್ ಬಿಟ್ಟು ಹೋಗ್ಬಿಟ್ಟಿದ್ಯಾನಪ್ಪ? ಇಲ್ಲ ನಿನ್ಗೆ ಕಿರ್ಕುಳ ಕೊಡ್ತಾ ಇದ್ರೆ ಇದ್ ಮಾಡಿ ಯಾಕೆ ಇವೆಲ್ಲಾನು? ಏಯ್ ನಾನ್ ಕೊಟ್ರೆ ಅವ್ನು ಓದ್ತಾನೆ ಮನೆಗೆ. ನಿನ್ಕೇನಯ್ಯ ಬಂದಿದ್ದ? ನಿನ್ಕೇನಯ್ಯ ನೋವು? ನನ್ನ ಮನೆಗೆ ಆಳಿರಲ್ಲ. ನಿನ್ಕೇನಯ್ಯ? ಯೋ ನಮ್ಮ ಮನೆಗೆ 6 ವರ್ಷನಾಗ ಆಕಾರ ಕಾಯ್ಡ ಏನೇಳ್ಲಯ್ಯಮ್ಮ ಇಂಟ್ಕೊಚ್ಚೆ 8 ವರ್ಷ ಆಗೈತಿ ಇವ್ರು ಬಂದು. ಕಾದಶ ಹೇಳ್ರಿ ಏನಕ್ಕೆ ಸುಮ್ಮನೆ ಕಾಂಟ್ರವರ್ಸಿಕ್ ಅಂತ ಮಾತಾಡ್ಬಾರ್ದು ಮೇಡಮ್. ಇವತ್ತು ವಿಡಿಯೋಕ್ ನಾನು ಸುಮಾರು ದಿನಕ್ಕ ನಾನು ವಿಡಿಯೋ ಮಾಡಿಲ್ಲ. ಕೆಲವರೆಲ್ಲ ಕೇಳ್ತಾ ಇದ್ರು ಯಾಕಣ್ಣ ನೀವು ವಿಡಿಯೋಗಳೇ ಮಾಡ್ತಾ ಇಲ್ಲ ಸುಮ್ಮನೆ ಆಗೋದ್ರಿ ಅಂತ. ಸುಮ್ನೆ ಆಗೋದ್ರಿ ಅನ್ನೋದಕ್ಕನ ನಮ್ ಕೆಲಸ ಜಾಸ್ತಿ. ಇವತ್ತು ಸಂಜೀವಣ್ಣ 3 ದಿನದಿಂದ ವಿಡಿಯೋ ಮಾಡೇಬೇಕು ಅಂತ ಅನ್ಬಿಟ್ಟು ಕರ್ಕೊಂಡ್ ಬಂದಿತ್ತು. ಏನ್ ಸಂಜೀವಣ್ಣ? ಮಾಡ್ಲಿಲ್ಲ ಅಂದ್ರೂ ಪ್ರಾಬ್ಲಮ್ ಅನ್ನೋದು ನಮ್ ಲೈಫ್ ಆಗಿಲ್ಲ ಮೇಡಮ್. ಪ್ರಾಬ್ಲಮ್ ಯಾವ್ದು ಗೊತ್ತಾ? ಒಬ್ನ ಒಡವೆ ತಿಂದು ಒಬ್ನ ಮೋಸ ಮಾಡಿದ್ರೆ ನಮ್ ಪ್ರಾಬ್ಲಮ್.
ಯಾಕೆ ಮೇಡಮ್ ಪ್ರಾಬ್ಲಮ್? ಸರ್ ಜನಕ್ಕೆ ಯಾವ ಜನಕ್ಕೂ ಪ್ರಾಬ್ಲಮ್ ಇಲ್ಲ. ಯಾಕೆ ಪ್ರಾಬ್ಲಮ್ ಮೇಡಮ್? ನಾನು ಒಂದ್ ಊರಿಗೆ ಹೋಗ್ತೀನಿ ಅಂದ್ರೆ 10,000 ಜನ, 8,000 ಜನ, 20,000 ಜನ ಏನಪ್ಪ ಸುಯಲ್ಲ ಹೆಂಗೆ ಜನ ಸೇರೋದು? ಆ ಪ್ರೀತಿಗೆ ನಾವು ಕೃತಜ್ಞತೆ ಇರ್ಬೇಕು ಮೇಡಮ್, ಬೇರೆ ಮಾತಾಡಬಾರ್ದು. ಇವತ್ತು ನಾನು ಹೋದ್ರೆ ಗೌರವ ಕೊಡ್ತಾರೆ ಅನ್ಬಿಟ್ಟು ನೀನ್ ಹೊಟ್ಟೆ ಉರಿ ಬಿದ್ರೆ ಆತದ? ಇಲ್ಲ. ಇವತ್ತು ನಿಮ್ಮ ವಿಡಿಯೋ ಇವತ್ತು 10 ಲಕ್ಷ ಓಡ್ತು ಅಂತಂದ್ರೆ ಪಕ್ಕದ ಇನ್ನೊಬ್ನು ಚಾನಲ್ ಅವನು ಹೊಟ್ಟೆ ಉರಿ ಬಿದ್ರೆ ಆತದ? ನಿಮ್ ಕಷ್ಟಾರ್ಜಿತ. ಇವತ್ತು ಬಂದ್ರಿ ವಿಡಿಯೋ ಮಾಡಿದ್ರಿ, ಇವತ್ತು ಕಷ್ಟ ಸುಖ ಏನೋ ಒಂದ್ ಹಾಕಿದ್ದೀರಾ, ರಿವ್ಯೂ ಅದರ ಮೇಲೆ ಬರ್ತದೆ. ಇವಾಗ ನೋಡಿ ಮೇಡಮ್, ಎಲ್ರು ಪಾಸಿಟಿವ್ ಆಗಿ ಹಾಕ್ತಾರೆ ಅಂತ ನಾನು ಹೇಳಲ್ಲ. ಒಂದ್ 10 ಜನ ನೆಗೆಟಿವ್. ನಾನು ಹೇಳೋದು ಒಂದೇ, ಯಾರನ್ನ ಕಮೆಂಟ್ ಹಾಕ್ರಿ, ಒಂದು ದಿನ ಬಂದು ನನ್ನ ಜೊತೆ ಇದ್ಬಿಟ್ಟು ಥೂ ಲೋಪಾರ್ ನೀನ್ ಹಿಂಗೆ ಅಂತ ಅನ್ಬಿಟ್ರೆ ನೀನ್ ಹೇಳಿದ್ ನಾನು ಕೇಳ್ತೀನಿ. ಕಮೆಂಟ್ ಹಾಕೋಕ್ ನಾನು ಒಂದ್ ಹೇಳೋದು, ಇನ್ಫ್ಲೂಯೆನ್ಸ್ ಆಗ್ಬೇಡ್ರಿ, ಇಲ್ಲ ಇನ್ನೊಬ್ರನ್ನ ಇದು ಕೇಳ್ಬೇಡ್ರಿ. ಏನ್ ಸಂಜೀವಣ್ಣ? ಡೈರೆಕ್ಟ್ ಆಗಿ ಬಂದು ಇಲ್ಲ ಇವನ್ ಇದೆ ಅಂತ ಅನ್ಬಿಟ್ರೆ ನೀವ್ ಹೇಳಿದ್ ನಾನು ಒಪ್ಕೊಂತೀನಿ. ಮೇಡಮ್, ಎಷ್ಟೋ ಜನ ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡಿರೋರು, ಇಲ್ಲ ಹಣ ತಪ್ಪಾಗೋಯ್ತು ಅಂತ ಹೇಳಿರೋರು ಅವರೇ. ಸುಮ್ನೆ ನಾವು ಏನ್ ಹೇಳ್ತೀನಿ ಅಂತಂದ್ರೆ ಒಳ್ಳೇದೇ ಬಯಸ್ಬೇಕು, ನಾವು ಒಳ್ಳೇದೇ ಮಾತಾಡ್ಬೇಕು. ನಿಮ್ಗೆ ಯಾಕೆ ನಾನು ಈ ಮಾತು ಹೇಳ್ತಾ ಇರೋದು ಅಂತಂದ್ರೆ, ನನ್ಗೊಂದಿಬ್ರು 3 ದೊಡ್ಡ ಸೆಲೆಬ್ರಿಟಿಗಳು ಫೋನ್ ಹಾಕಿದ್ರು. ಮೇಡಮ್, ಅವ್ರು ಹೇಳಿದ್ ಒಂದೇ ಮಾತು, ಜಿಪ್ ಅಪ್, ಇಗ್ನೋರ್, ಇವೆರಡು ಪದಕ್ಕೆ ಅರ್ಥ ಗೊತ್ತಾ ಅಂದ್ರು. ಯಾಕಣ್ಣ ಅಂದೆ, ನೋಡಪ್ಪ ನೀನಾಗಿ ನೀನು ಮೂಲೆನಲ್ಲಿರೋ ಕಸನ್ ತಕೊಂಡೋಗಿ ಮೇಲೆ ಎಕ್ತೀಯಾ? ಹೆಂಗೆ ಅದು ಮೂಲೆಗೆ ಬಿದ್ದಿರ್ತದ ಕಸ, ಯಾವ್ದು ಅನ್ಬಿಟ್ಟು ಯಾರಿಗೂ ಗೊತ್ತಿರಲ್ಲ. ಆ ಕಸಕ್ಕೆ ಒಂದ್ ಹೆಸರಿಕ್ಕಿ ಅದನ್ನ ತಕೊಂಡೋಗಿ ಮೇಲೆ ಎಕ್ತಿರ್ ನಾವು ಕಿರೀಟದ ಮೇಲೆ. ಆ ಕೆಲಸ ನೀನ್ ಮಾಡ್ಕೂಡ್ದು ಅಂದ್ರು. ನಾನು ಅವತ್ತಿಂದ ಬಿಟ್ಬಿಟ್ಟೆ ಮೇಡಮ್, ಬೇಡ ನಮ್ಗೆ ಅಷ್ಟೇ. ಅವ್ರು ಯಾರಂತ ಗೊತ್ತಿಲ್ಲ, ನಿಮ್ ಬಾಯಲ್ಲಿ ಅವ್ರ ಹೆಸರು ಬಂದಾಗೆ ನಾನು ಅಂತ ದೊಡ್ಡ ವ್ಯಕ್ತಿಗಳು ಹೆಸರು ಹೇಳೋ ಯೋಗ್ಯತೆ ನನಗೂ ಇಲ್ಲ. ಯಾಕಂತಂದ್ರೆ ಅಂತ 3rd ಕ್ಲಾಸ್ ಕೆಲ್ಸಗಳು ನಾನು ಮಾಡಿಲ್ಲ, ನಾನು ಮಾಡೋದು ಇಲ್ಲ. ನಾನ್ ಯಾಕೆ ಹೇಳಲೆ? ಮುಗಿತಲ್ಲ. ಸರ್, ನೆಕ್ಸ್ಟ್ ಬಿಗ್ ಬಾಸ್ ಬಂದ್ರಿ. ಬಿಗ್ ಬಾಸ್ ಅಲ್ಲಿ ತುಂಬಾ ಸೈಲೆಂಟ್ ಆಗಿದ್ರಿ. ನಿಮ್ದು ಇನ್ನೊಂದ್ ಶೇಡ್ ನೋಡಕ್ ಸಿಕ್ಕಿದೆ ಬಿಗ್ ಬಾಸ್ ಅಲ್ಲಿ. ಯಾಕಲ್ಲ ಅಷ್ಟು ಸೈಲೆಂಟ್ ಆಗಿದ್ರಿ? ಮೇಡಮ್, ನಾನ್ ನಿಮ್ಗೆ ಒಂದೇ ಒಂದ್ ಹೇಳ್ತೀನಿ ಕೇಳ್ರಿ. ಇವತ್ ನೀವು ಕ್ವಶನ್ ಕೇಳ್ರಿ, ನಾನು ಉತ್ತರ ಕೊಡ್ತಾ ಇದೀನಿ. ಹೌದು. ನಿಮ್ ಕಡೆಯಿಂದ ಕ್ವಶನ್ನೇ ಬಂದಿಲ್ಲ ಅಂದ್ರೆ ನಾನು ಆನ್ಸರ್ ಮಾಡಕತ್ತಾಯ್ತಾ? ಅಲ್ಲಿ ನಮ್ದು ವೋಟಿಂಗ್ ಬಂದಾದ್ಮೇಲೆ ಮೇಡಮ್, ಇಡೀ ಬಿಗ್ ಬಾಸ್ ಟೀಮ್ ಎಲ್ಲ ಒಳಗಡೆ ಇದ್ದವರು ಅವ್ರು ಒಂದೇ ಮಾತು ಹೇಳಿದ್ದು, ನಿಮ್ಗೆ ಜನ ಸಪೋರ್ಟ್ ಐತೆ, ನಾವು ನಿಮ್ ತಂಟೆಗೆ ಬರಲ್ಲ, ನೀವು ನಮ್ ಬಗ್ಗೆ ಮಾತಾಡ್ಬೇಡ್ರಿ. ಮುಗ್ದೋಯ್ತು, ನಾನು ಇನ್ನೇನ್ ಮಾತಾಡ್ಲಿ ಅಲ್ಲಿ. ಸರ್, ಬಿಗ್ ಬಾಸ್ ಆಮೇಲೆ ಮೇಡಮ್, ಅಲ್ಲಿ ಕೆಲವೊಬ್ರಕ್ಕಿನ್ನ ಬಿಗ್ ಬಾಸ್ ಇವನ್ನ ಮುಂದಕ್ಕೆ ಹೋಗೋವರ್ಗೂ ನಾನು ಹೇಳೋದಷ್ಟೇ, ಬಿಗ್ ಬಾಸ್ ಯಾರಿಗೂ ಅರ್ಥ ಆಗಿಲ್ಲ. ಕೆಲವರೆಲ್ಲ ಟಾಸ್ಕ್ ಆಡ್ಕೊಂಡು ಆಡ್ಬೇಕನ್ನೋದು, ಕಾಂಟ್ರವರ್ಸಿ ಮಾಡ್ಕೊಂಡು ಆಡ್ಬೇಕನ್ನೋದು, ಜಗಳ ಮಾಡಿ ಆಡ್ಬೇಕನ್ನೋದು, ಕಂಟೆಂಟ್ ಕೊಡ್ಬೇಕು, ಅವೆಲ್ಲ ಸುಳ್ಳು. ನೀನಾಗಿರೋದೇ ಬಿಗ್ ಬಾಸ್. ನಾನ್ ಮಾಡಿದ್ ಅದೇ ಮೇಡಮ್. ನನಗೆ ಅವಶ್ಯಕತೆ ಇರೋ ಹತ್ರ ಮಾತಾಡಿದೀನಿ, ಅವಶ್ಯಕತೆ ಇಲ್ದಿರೋ ಹತ್ರ ನಾ ಮಾತಾಡಿಲ್ಲ. ಇವಾಗ ಕೆಲವೊಂದ್ ಹತ್ರ ನಾನು ನಮಸ್ಕಾರನೂ ಹಾಕಿದ್ದೀನಿ, ಬೇಡಪ್ಪ ಸವಾಸ ಅಂತ. ವಿಚಾರ ಅರ್ಥ ಮಾಡ್ರಿ. ಯಾಕೆ ಹೇಳ್ತೀನಿ ಅಂತಂದ್ರೆ, ನಮ್ಕ ಅಲ್ಲಿ ಮಾತಾಡಿ ಅಲ್ಲಿ ಏನಾದ್ರೂ ಪ್ರಯೋಜನ ಐತಾ ಮಾತಾಡೋಣ. ಅಲ್ಲಿ ಮಾತಾಡಿ ಪ್ರಯೋಜನ ಇಲ್ಲ ಅಂದಾಗ ಏನಕ್ಕೆ ಮಾತಾಡ್ತೀರಾ? ಅರ್ಥ ಮಾಡ್ರಿ. ಅದಕ್ಕೆ ನೆಕ್ಸ್ಟ್ ಬರೋ ಕಂಟೆಸ್ಟೆಂಟ್ಗಳಿಗೆ ನಾನು ಹೇಳೋದು ಒಂದೇನೆ, ದಯವಿಟ್ಟು ಟಾಸ್ಕ್ ಅಲ್ಲ ಬಿಗ್ ಬಾಸ್. ಟಾಸ್ಕ್ ಆಡಂಗಿದ್ರೆ ಎಲ್ಲ ಒಲಿಂಪಿಕ್ಸ್ ಪ್ಲೇಯರ್ಸ್ ಕಳಿಸ್ತಾರೆ, ಅಲ್ಲಿ ಹೋಗಿ ಆಡ್ಬೇಕು ಗೆದ್ದು ಬಿಡ್ರಿ ಅಂದ್ಬಿಟ್ಟು. ಅದಲ್ಲ, ವ್ಯಕ್ತಿತ್ವದ ಆಟ. ನೀನ್ ಹೆಂಗಿರ್ತೀಯ ಅಷ್ಟ. ಮೇಡಮ್, ನಾನು ಕೆಲವೊಂದು ಕಷ್ಟಗಳ್ಕ ಹೊರಗಡೆ ಬಂದು ಒಳಗಡೆ ಹೋದ ಕೂಡ ನಾನು ಚೇಂಜ್ ಆಗಿಲ್ಲ. ನನಗ್ ಬೇಕಾಗಿಲ್ಲ ಅದು. ಜನ ಅವ್ರೇ ಅಂತ ಅನ್ಬಿಟ್ಟು ಒಂಥರ ಆಡೋದು ಇಲ್ಲ ಅನ್ಬಿಟ್ಟು ಲಾಸ್ಟ್ ವರ್ಗೂನು ಅಣ್ಣನೇ, ತಮ್ಮನೇ. ಇವಾಗ ಕೆಲವರು ಇವಾಗೇನು ನನ್ನನ್ನ ಒಂದಷ್ಟು ದಿನ ಎತ್ಕೊಂಡೋಗಿ ಅಣ್ಣ ಅನ್ನೋದು, ಇವತ್ತು ಕೆಲವರು ತಮ್ಮ ಅಂತ ಮಾತಾಡ್ತಾವ್ರಲ್ಲ, ಅವ್ರಿಗೆಲ್ಲ ಒಂದೇ ಉತ್ತರ ನಾನು ಕೊಡೋದು, ಭಗವಂತ ನನ್ನವನು, ಎಲ್ರಿಗೂ ಅವನೇ, ನಿಮ್ಗೂ ಅವನೇ, ನಮ್ಗೂ ಅವನೇ. ಅವನು ಅವತ್ ಕೊಡ್ತಾನಲ್ಲ ಉತ್ತರ, ಅದಕ್ಕೆ ನೀವು ಅವತ್ ಬೆಲೆ ಕೊಡ್ಬೇಕು ಅಷ್ಟೇ. ನಿಜ. ಸರ್, ಈಗ ರೀಸೆಂಟ್ ಆಗಿ ಒಂದು GT ಮಾಲ್ ಅಲ್ಲಿ ಒಬ್ರು ರೈತರನ್ನ ಒಳಗ್ ಬಿಡ್ಲಿಲ್ಲ. ಇದು ಮೊದಲನೇ ಸಾರಿ ಅಲ್ಲ, ಮುಂಚೆ ಮೆಟ್ರೋದಲ್ಲೂ ಈ ತರ ಆಗಿತ್ತು. ಯಾಕೆ ಆ ತರ ಡೋಂಟ್ ಜಡ್ಜ್ ಬುಕ್ ಬೈ ಇಟ್ಸ್ ಕವರ್ ಅಂತ ಹೇಳ್ತಾರೆ, ಆ ಮಾತಿದೆ. ಆದ್ರೂ ಕೂಡ ಯಾಕೆ ನಮ್ ಸರ್ಕಾರ ಇದಕ್ಕೆಲ್ಲ ಹಿಂಗ್ ಮಾಡ್ತಾ ಇದೆ ಸರ್? ಜನಗಳು ಇದು ಸರ್ಕಾರ ಎಲ್ಲೂ ಹೇಳಿಲ್ಲ, ಬೋರ್ಡ್ ಹಾಕ್ರಿ, ಪಂಚ ಇರೋರ್ನ ಒಳಗೆ ಬಿಡ್ಬೇಡ್ರಿ ಅಂತ ಎಲ್ಲಾದ್ರೂ ಆಯ್ತಾ? ಇದು ಕೆಲವು ಅವಿವೇಕಿಗಳು ಮಾಡ್ತಾ ಇರೋ ಕೆಲ್ಸಗಳಿವು. ಇವತ್ತು ಮೇಡಮ್, ಪಂಚೆ ಹಾಕಿರೋನ್ ಗಾನ ಬೆಳಿದಿರ ಹೋದ್ರೆ ಇವ್ರು ಏನ್ ತಿಂತಾರೆ? ಇವ್ರಿಗೆ ಏಲ್ ತಿಂತಾರೆ? ಇವ್ರು ಏನ್ ತಿನ್ನೋದು? ಇವ್ರು ಮಾನ ಮರ್ಯಾದೆ ಇರ್ಬೇಕು ಫಸ್ಟ್. ಯಾವನ್ನೂ ಯಾರು ಜಡ್ಜ್ ಮಾಡಕ್ ಮೇಡಮ್. ಇವತ್ತು ಗೋಶಿ ಕಟ್ಟಿರೋನ್ ಜೋಪಾಗ ಕೋಟಿಗಳಿರ್ತದೆ, ಇನ್ಶರ್ಟ್ ಮಾಡ್ಕೊಂಡ್ ಬಂದಿರೋನ್ ಹತ್ರ ಏನಿರ್ತದೆ? ಸುಮ್ನೆ ವೈಟ್ ಅಂಡ್ ವೈಟ್ ಹಾಕ್ಬಿಟ್ರೆ ಅಲ್ಲ, ಅವೆಲ್ಲ ಸುಮ್ನೆ. ಅದಕ್ಕೆ ಮೇಡಮ್, ನನ್ ಸುಮ್ನೆ ರೇಗ್ಸ್ಬೇಡ್ರಿ. ನನ್ ರೂಲ್ಸ್ ಮಾಡ್ಕೋಬೇಕು. ಯಾರ್ ಮೇಡಮ್ ಮಾಡಿರೋದು ರೂಲ್ಸ್? ಯಾರು ಮಾಡಿರೋದು? ಅವ್ರವ್ರೇ ಮಾಡ್ಕೊ. ಅದಕ್ಕೆ ಇವಾಗ ಅನುಭವಿಸಿದ್ಯಾರು?
ಅವ್ರೇ ಇವಾಗ ಇರೋದು. ಅವ್ರು ಏನ್ ಮಾಡಿದ್ರು ರಿಜೆಕ್ಟ್ ಮಾಡಿದ್ರು ಬಿಡಲ್ಲ ಅಂತ ಅಂದ್ಬಿಟ್ಟು ಲಾಸ್ಟ್ ಏನಾಯ್ತು ಮಾಲೆ ಮುಚ್ಚಿ ಈ ಮಾಲೆ ಮುಚ್ಚಿ ಮುಚ್ಚಿ ಲಾಸ್ಟ್ ಆತ್ನೆ ಬಂದು ಸ್ವಾಗತ ಮಾಡಿ ಯಾಕೆ ಬೇಕು ಇವೆಲ್ಲ ಈ ಐ ಡ್ರಾಮಾಗಳು ಯಾಕೆ ಬೇಕು ನಿಜ. ಒಂದು ಮನುಷ್ಯನಕ ಗೌರವ ಅನ್ನೋದು ಮನಸ್ಸಿಂದ ಕೊಡ್ಬೇಕು. ಒಂದ್ ಬಟ್ಟೆ ಮುಖಾಂತರ ಹೆಂಗ್ ಕೊಡ್ತೀರಾ ನೀವು? ಮತ್ತೆ ಎಲ್ರಿಗೂ ಕುರಿ ಮೇಸೋನ್ ಹಾಕೋದಂತೆ ಈ ಸೂಟು. ಇವತ್ತು ದೊಡ್ಡ ದೊಡ್ಡ ಮದ್ವೆಗಳಲ್ಲಿ ಸೂಟ್ ಹಾಕ್ದಿರ ಹೋದ್ರೆ ಅವ್ನ ಮನುಷ್ಯನೇ ಅಂತ ನೋಡಲ್ಲ ಅಂತಾರೆ. ಫಾರಿನ ಕುರಿ ಮೇಸೋನು ಹೂಣ ಹಾಕ್ಬಿಟ್ಟು ಬೇಕ್ರ ಪೌಡ್ರದತ್ತೇವೆ. ಅದೇ ದುಬೈಯಲ್ಲಿ ಹೋಗಿ ಅಲ್ಲಣ್ಣ ಕುರಿ ಮೇಸೋನ್ ಹಾಕೋದ್ ಸೂಟ್ ಹಾಕೊಂಡು ಕುರಿ ಮೇಸೋದ್ ಅವನು. ಅದು ಇಲ್ಲಿ ದೊಡ್ಡದು ಆ ಬಟ್ಟೆ. ಪಂಚೆ ಅನ್ನೋದು ಮೇಡಮ್ ಅದ್ರಕ್ ಇತಿಹಾಸ ಐತೆ. ಆ ಲುಂಗಿ ಬಿಡ್ರಿ, ಪಂಚೆಕ ಅದರದೇ ಆದ ಮಹತ್ವ ಐತೆ. ಅರ್ಥ ಆಯ್ತಾ? ರಾಜರು ಆಳ್ಳಿ ಬಿಟ್ಟು ಹೋಗಿರೋದು ಅದ್ರನ್ನ. ಇದ್ಯಾರ ಅವಿವೇಕಿಗಳು ಗೊತ್ತಿಲ್ದಿರ ಇರೋರು ಇವಾಗ ಅದನ್ನ ತಿಳ್ಸ್ಕೊಡ್ತಾವ್ರೆ ಬಿಡ್ರಿ ಜನ ಇನ್ನ ಚೆನ್ನಾಗಿ. ಇವತ್ ಮೇಡಮ್ ಅವಮಾನ ಎಲ್ಲಾಗ್ತದೋ ಅಲ್ಲೇ ಸಲ್ಮಾನ ಮಾಡ್ಕೊಂಡ್ ಬರ್ಬೇಕು. ಇದೇ ಕೆಲವು ಟೈಮಲ್ಲಿ ಮೇಡಮ್ ನನ್ನೇ ಅಂದವ್ರೆ ಇವ್ನ್ ದನ ಮೇಸೋನ್ ಏನಕ್ಕ. ಇದೇ ದನ ಮೇಸೋನ್ನ ಇವತ್ತು 3 ಅವರ್ 4 ಅವರ್ ಕಾದಿರ್ತಾರೆ. ಅವ್ನ ಯಾವನ ಒಬ್ಬನ ಹೇಳ್ತಾನೆ ಮೇಡಮ್ ಇವತ್ ನೀವು ಹೇಳ್ಬಿಟ್ಟು ಬಂದ್ರಿ, ನಮ್ಕ 10 ನಿಮಿಷ ಹೆಚ್ಚಿಗೆ ಅಲ್ಲೇನಣ್ಣ ಅಷ್ಟೇ ಬಂದ್ರಿ ಮೇಡಮ್ ಹೇಳ್ದಿರ ನಾನು ಎಲ್ಲೋ ಹೋಗಿದ್ದಾಗ ನೀವು ಬಂದ್ಬಿಟ್ಟು ಇಲ್ಲಿ ಕುತ್ಕೊಂಡು ನಾ ವಿಡಿಯೋ ಮಾಡ್ಬೇಕು ಬರೀಲ್ಲ ಅಂತಂದ್ರೆ ನಾನು ಏನಾಗೋದು? ನಿಜ, ಹೌದು. ಏನ್ ಮಿನಿಮಮ್ ಕಾಮನ್ ಸೆನ್ಸ್ ಇರಲ್ಲ ಮನುಷ್ಯನ್ಕ? ಹೇಳ್ಬಿಟ್ಟು ನಾವಿಂತ ಮಾಡ್ತೀರಿ ಬರ್ತೀರಿ ಯಾವನ ಹೆಸರು ಹೇಳ್ಬಿಟ್ರೆ ನಾನೇನ್ ಕೈ ಕಟ್ಕೊಂಡು ನಿಂತ್ಕೊಬೇಕಾ? ಇಲ್ಲ ಇಲ್ಲ ಯಾರು ದೊಡ್ಡವ್ರಲ್ಲ ಯಾರು ಸಣ್ಣವ್ರಲ್ಲ ಮೇಡಮ್. ಒಂದು ಮರ್ಯಾದೆ ಏನಕ್ಕ ನಮ್ಮ ಮನೆಯವ್ರಕ ಬಂದವ್ರೆ ಅನ್ನೋದು ಒಂದೇ ಮರ್ಯಾದೆ. ನಾವು ಅದನ್ನ ಉಳಿಸ್ಕೊಂಡು ಹೋಗ್ತಾ ಇದ್ರಿ. ಅದು ಬಿಟ್ಬಿಟ್ಟು ಬೇರೆ ತರ ಮಾತಾಡೋದು ಮೇಡಮ್. ಇವತ್ತು ಮನೆ ಬಿಟ್ಟು ಈಚೆಗೆ ಹೋದ್ರೆ ಹುಬ್ಳಿ ಧಾರವಾಡಕ್ಕೆ ಹೋದ್ರೆ ಖರ್ಚೆಷ್ಟು ಮೇಡಮ್? ಯಾರಣ್ಣ ನನ್ಕ ರೂಪಾಯಿ ನಾನು ಕೊಟ್ಟು ಇತ್ನ ಕಾರ ಇತ್ತಿನಾಳವರ್ಕ ಪೈಕ್ರ ಅಲ್ಲಣ್ಣ ₹1 ಹೆಂಗ ನಾವ್ ಹೆಂಗ್ ನಿಕ್ಕಿದ್ದ? ನನಗೆ ಎಷ್ಟೋ ಸತಿ ಹೇಳೋರಮ್ಮ ಕಾಸು ಕೊಡ್ತೀನಿ ಅಂದ್ರೆ ಯಾವತ್ತ ನಂಗೆ ಆ ಮಾತಂದ್ರೆ ಆ ಅಪ್ಪನ ಬರಲ್ಲ. ಪ್ರೀತಿಯಿಂದ ಮನೆಗೆ ಹೋಗಿ ಕೇಳ್ರಿ, 1000 ಕಿಲೋಮೀಟರ್ ಬರ್ತಾನೆ ಅಪ್ಪನು. ಬರಕ್ಕಾಗಲ್ಲ ಅಂತ ಹೇಳ್ಬಿಡ್ತಾನೆ ಆ ಡೇಟು. ಒಂದೆಲ್ಲಮ್ಮ ದ್ವೇಷದಿಂದ ಯಾರನ್ನೂ ಗೆಲ್ಲಕ್ಕಾಗಲ್ಲ, ಪ್ರೀತಿಯಿಂದ ಅಷ್ಟೇ ಗೆಲ್ಲಕ್ ಬೆಳಿಗ್ಗೆ ಸಾಧ್ಯ. ಹೊತ್ತು ಬರ್ಬೇಕು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅಲ್ಲಿ MLA ಎಷ್ಟು ಜನ ಕಾಯ್ಕೊಳ್ತಾರೆ, ಈ ಅಪ್ಪನ ಹತ್ರ ಕಾಯ್ಕೊಳ್ತಾರೆ. ನಾನು ಎಷ್ಟೋ ಸತಿ ಮೇಡಮ್ ಹೂವಾರಗಳು ಒಣಗ್ದಿರನೆ ಗನ ಇದ್ದೋಗಿದ್ರೆ ಅದು ಎಷ್ಟು ಲಾರಿ ಲೋಡ್ ಆಗೋದು. ಒಣಗ್ದಿರನೆ ಹೂವಾರಗಳು ಹಂಗಂಗೆ ಇದ್ದೋಗ್ಬಿಟ್ಟಿದ್ರೆ ಸುಮ್ನೆ ಏನಂತಾರೆ. ನೀವ್ ಇವಾಗ ಎಲ್ರಿಗೂ ಬೇಕು ಏನೋ ಕಂಟೆಂಟ್ ಬೇಕು, ವ್ಯೂಸ್ ಬೇಕು ಅಂತ ಅನ್ಬಿಟ್ಟು ಇನ್ನೊಬ್ರನ್ನ ಸಾಯಿಸಿ ಎಲ್ಲ ಮಾಡೋದು. ಕೆಲವ್ರು ಮಾಡ್ತಾರೆ ವಿಡಿಯೋಗಳು, ನಿಜ. ಮಾನ ಮರ್ಯಾದೆ ಆಗ್ಬೇಕು. ಅವ್ರ ಮನೆಗೂನು ಅವ್ರ ಅಣ್ಣ ತಮ್ಮಂದ್ರಕ್ಕೂ ಹಿಂಗೆ ಮಾಡಿದ್ರೆ ಅವಾಗ ಒಪ್ಕೊಂತೀನಿ ನಾನು. ನೀನಪ್ಪ ಕರೆಕ್ಟ್ ಆಗಿ ವಿಡಿಯೋ ಮಾಡೋ ನಾನು ಅಷ್ಟೇ ತಾನೇ ಅಣ್ಣ? ಅಷ್ಟೇ ಯಾವ ಏನಕ್ ಬೇಕು ಇವೆಲ್ಲ ನಾನು? ಓಕೆ ಸರ್, ಕೊನೆಯದಾಗಿ ನಿಮ್ಗೆ ಇಷ್ಟು ಸಪೋರ್ಟ್ ಮಾಡೋ ಪ್ರೀತಿ ತೋರ್ಸೋ ಫ್ಯಾನ್ಸು ಇದಾರೆ, ಅವ್ರಿಗೆ ಏನ್ ಹೇಳಕ್ ಇಷ್ಟ? ಮೇಡಮ್ ನಾನ್ ಸಾಯವರ್ಗೂ ಚಿರುಣಿ ಅವ್ರಕ ಬೇರೆ ಮಾತಿಲ್ಲ. ಅವ್ರಕೋಸ್ಕರನೇ ಇವತ್ತು ನನಕ ರೇಸು ಈ ಪ್ರೋಗ್ರಾಮ್ಗಳು ಮಾಡೋದು ಏನಕ್ಕ? ಜನಕ್ಕೋಸ್ಕರ ಮೇಡಮ್. ಜನ ಕಾಯ್ದವ್ರೆ ಅಂತ. ಈ ಸಲ ರೇಸ್ಗೆ ಅದ್ ಎಷ್ಟು ಲಕ್ಷ ಜನ ಬರ್ತಾರ ಗೊತ್ತಿಲ್ಲ. ನೀವು ಬಂದ್ ವಿಡಿಯೋ ಕವರ್ ಮಾಡ್ರಿ. ಆಮೇಲೆ ನಿಮ್ ವಿಡಿಯೋ ಮುಖಾಂತರ ನಾನು ಒಂದೇ ಕೇಳೋದು, ಪ್ರತಿಯೊಂದು ಮೀಡಿಯಾದವ್ರು ನಿಮ್ ಫೋನ್ ನಂಬರು, ನಿಮ್ಮ ಸೈನು, ನಮ್ದು ಸೀಲು ಇರೋರು ಮಾತ್ರ ವಿಡಿಯೋ ಮಾಡ್ಬೇಕು. ಇಲ್ಲ ಅಂದ್ರೆ ಅವ್ರ ಕಾಪಿ ರೈಟ್ ಹಾಕಿ ಕೇಸ್ ಹಾಕ್ತೀನಿ ಅವ್ರ ಮೇಲೆ. ಯಾಕೆ ಈ ಮಾತು ಹೇಳ್ತಾ ಇದೀನಿ ಅಂದ್ರೆ, ನಾವು ಕಷ್ಟ ಬಿದ್ದು ನಮ್ ಕಷ್ಟಾರ್ಜಿತ ನಾವು ಮಾಡಿರೋದು ತಕೊಂಡೋಗಿ ವಿಡಿಯೋಗಳು ವ್ಯೂಸ್ಗೋಸ್ಕರ ನಮ್ಮನ್ನ ತಕೊಂಡೋಗಿ ಬೀದಿನಾಗ ನಿಲ್ಸ್ಬಿಟ್ಟು ಮಾಡೋದಲ್ಲ ವಿಡಿಯೋಗಳು. ಬೇಕಾಗಿಲ್ಲ ಅದು. ಇವತ್ತು ಮೇಡಮ್ ಒಂದು ಪ್ರೋಗ್ರಾಮ್ ಮಾಡಿದ್ರೆ ಅದ್ರ ಜವಾಬ್ದಾರಿ ಎಷ್ಟು ಅನ್ನೋದು ನಮ್ಗೆ ಗೊತ್ತು. ನಾನು ಪ್ರತಿಯೊಬ್ಬರಿಗೂ ನಿಮ್ಗೆ ಒಂದು ಏನಂತೀರಾ ID ಕಾರ್ಡು ಕೊಡ್ತೀರಿ, ಪ್ಲಸ್ ಒಂದು ಸೀಲು ಸೈನ್ ಇರ್ಬೇಕು ನಿಮ್ದು ನಮ್ದು ಇದ್ರ ಹತ್ರ. ಅದು ಬಿಟ್ಟು ಯಾರನ ಆಗ್ಲಿ ವಿಡಿಯೋ ಮಾಡೋರಂದ್ರೆ ಅದ್ರಕ್ಕೆ ಏನ್ ಸೂಕ್ತವಾಗಿ. ಯಾಕಂತಂದ್ರೆ ಮೇಡಮ್ ನಾನು ಈ ನಡುವೆನೆ ನನ್ಗೆ ಗೊತ್ತಾಗಿದ್ದು, ನಮ್ಮ ಪರ್ಮಿಷನ್ ಇಲ್ದಿರ ಕೆಲವೊಂದು ವಿಡಿಯೋಗಳು ಮಾಡಕ್ಕೆ ಆಗಲ್ಲ ಅಂತೆ, ಮಾಡಬಾರ್ದಂತೆ. ಅದು ಮಾಡಂಗಿಲ್ಲ. ಇವ್ರು ಇಷ್ಟ ಬಂದಂಗೆ ಇವ್ರು ವಿಡಿಯೋ ಮಾಡಕ್ಕೆ ನಾವೇನು ಕುರಿನಾ ಮೇಡಮ್? ಅರ್ಥ ಮಾಡ್ರಿ. ನಮ್ಮ ಜೀವನಗಳನ್ನ ಬೀದಿಗೆ ತಂದಿಕ್ಕೊಂಡು ಇವ್ರು ಮಾಡೋದು ಮೇಡಮ್. ಅವ್ರವ್ರ ಸಂಸಾರಗಳು ಅವ್ರು ನೋಡ್ಕೊಂಡ್ಬಿಟ್ರೆ ಅವ್ರದ್ 108 ಇರ್ತದೆ. ಏನ್ ನಮ್ದನ್ನ ಹೇಳೋದು? ಏನ್ ಮೇಡಮ್ ನಮ್ದು ಹೇಳೋದು? ಇವತ್ತು ನಾನೊಂದು ರೈತನು, ಇವತ್ತು ನನ್ ಕಷ್ಟ ನಮ್ ತೋಟ ಬಂದ್ ನೋಡ್ರಿ. ಇವ್ರು ಹೇಳ್ತಾರೆ ಕೆಲವ್ರು ನಾನ್ ಡೋಂಗಿ. ಯಾರಯ್ಯ ಡೋಂಗಿ? ನಿನ್ ಮನೆ ಬಾಕಲ್ಕ್ ಬಂದಿದ್ನ ನಾನು ಕಾರ್ಯ ಮಾಡ್ಬೇಕಂದಾಗ ಬಂದ್ ನನ್ ಜೊತೆ ಸೇರ್ದವ್ರು ಪ್ರೇಮಾಗಿ ಇಲ್ಲಿ ಹಿಂದೆ ನಿಂತ್ಕೊಂಡು ಇದು ಮಾಡೋದು. ನಾನ್ ಬಿಗ್ ಬಾಸ್ ಆಗಿದ್ದಾಗ ಮೇಡಮ್ ಎಷ್ಟು ಕಿರ್ಕುಳ ಮಾಡವ್ರ ಅಂದ್ರೆ ಈ ನನ್ನ ಮಕ್ಕಳು, ಅವರು ಫೇಮಸ್ ಆಗ್ಬೇಕನ್ಬಿಟ್ಟು ಬಂದ್ ವಿಡಿಯೋ ಮಾಡ್ಸೋದ? ಅರ್ಥ ಮಾಡ್ರಿ. ಇದ ಮಾನವೀಯತೆ? ಇದ ಮನುಷ್ಯತ್ವ? ಫ್ರೆಂಡ್ ಅಂದ್ರೆ ಮೇಡಮ್, ಫ್ರೆಂಡ್ ಅನ್ನೋ ಪದಕ್ಕ ಯಾವುದು ಅಲ್ಲ.
ಜೀವನದಲ್ಲಿ ಯಾವ್ದು ಅಲ್ಲ, ಎಲ್ಲದಕ್ಕನ ಉತ್ತಮವಾದ ಹೆಸರೇ ಫ್ರೆಂಡು ಅಂತ. ಫ್ರೆಂಡ್ ಇನ್ ನೀಡ್ ಇಸ್ ಅ ಫ್ರೆಂಡ್ ಇನ್ ಡೀಡ್ ಅಂತ ಐತೆ. ಹೌದು. ಇವಾಗ ಫ್ರೆಂಡ್ ಫಾರ್ ಬೆನಿಫಿಟ್ ಅಂತ ಆಗೋಗ್ಬಿಟ್ಟೈತೆ. ಏನ್ ಬರ್ತದೆ ಇವ್ರ ನಿಂಕ ಅಂತ ಮಾಡೋ ನನ್ನ ಮಕ್ಕಳು. ಅದ್ರಕ್ ನಾನು ಹೇಳೋದು ಒಂದೇ, ದಯವಿಟ್ಟು ಕೈ ಮುಗಿದು ಕೇಳ್ಕೊಂತೀನಿ, ನಿಮ್ಮ ಜೊತೆ ಇರೋರು ಯಾರು ಫಿಲ್ಟರ್ ಮಾಡ್ರಿ, ಇವತ್ತೇ ಮಾಡ್ರಿ, ಈ ಕ್ಷಣನೇ ಮಾಡ್ರಿ. ನಿಮ್ಮ ಹಾಳಾಗೋದಕ್ಕೆ ನಿಮ್ಮ ಜೊತೆ ಇರೋರೇ ಕಾರಣ ಆಗ್ತಾರೆ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಇವತ್ತು ಯಾರ್ಯಾರು ನೋವು ತಿಂತವ್ರೆ ಅವ್ರ ಜೊತೆಗಿರೋರ್ ನಿಂಕನೇ ಅವ್ರು ತಿಂತಾ ಇರೋದು. ಈವನ್ ನಾನ್ ಕೂಡ ಅಷ್ಟೇನೆ, ನಾನೇನ್ ನೋವು ತಿಂತಾ ಇಲ್ಲ, ನಾನು ನೋವು ತಿನ್ನೋದು ಇಕ್ಕೊಳಲ್ಲ. ಇಗ್ನೋರ್ ಏನ್ ಹೇಳ್ರಿ, ಇಗ್ನೋರ್ ಅಷ್ಟೇ. ನಾನು ಅದನ್ನ ಮಾಡಿ ಬಿಟ್ಬಿಟ್ಟಿದ್ದೀನಿ. ನನಗೆ ಬೇಡ, ನಾನು ಅವ್ರ ಹೆಸರಂತೂ ಎತ್ತಲ್ಲ ಅನ್ಕೊಂಡಿರ್ಬೋದು. ಹೇಳ್ತಾನೆ, ನಾನು ಹೇಳಲ್ಲಪ್ಪ. ನಿನ್ನ ಹೆಸರು ಹೇಳೋ ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ನೀನು ಏನಾದ್ರು ನೀನು ಹೆಸರು ಮಾಡ್ಬೇಕು ಅಂತಂದ್ರೆ ಶ್ರಮ ಬೀಳು, ಇನ್ನೊಬ್ಬನ ಕಷ್ಟದಲ್ಲಿ ಬಂದು ತಿನ್ನೋದಲ್ಲ. ಅದು ನಾಯಿ ಕನ ಕೀಳದು. ನಾಯಿ ನನ್ನ ಬಾಲ ಅಲ್ಲಾಡ್ಸ್ಬಿಟ್ಟು ತಿನ್ಬಿಟ್ಟು ಹೋಗ್ತದೆ. ಇದು ಅದ್ರ ಕನ ಮೋಸ ತಾನೆ ಮೇಡಮ್? ನಾಯಿಗಿಂತ ನಿಯತ್ ಪ್ರಾಣಿ ಇನ್ನೊಂದಿಲ್ಲ. ನಾಯಿ ಅನ್ನೋದು ಪದಕ್ಕೆ ತುಂಬಾ ಅರ್ಥ ಐತೆ. ಒಂದು ಮನುಷ್ಯನ ತರ ಅದು ನಾಯಿ. ಒಬ್ರು ಬಂದು ಕಂಪ್ಲೇಂಟ್ ಕೊಟ್ಟಿದ್ರು ನಮ್ಮ ಅಣ್ಣ ಮೇಲೆ. ನಾವು ಎತ್ತುಗಳು ಹಬ್ಬ ಪೂಜೆ ಮಾಡಿದಿರಿ, ಸ್ವಲ್ಪ ಗೊತ್ತಾಯ್ತು, ಅದು ನಿಲ್ಲಿಸ್ಬಿಡ್ಬೇಕಂತ ಒಬ್ರು ಕಂಪ್ಲೇಂಟ್ ಮಾಡಿದ್ರು. ಸ್ಟೇಷನ್ಗೆ ಬಂದಿವೆ. ಏನಕ್ಕ ಅಂತ ಬಂದು ಕೇಳಿದಾಗ, ನೀವು 3 ಜೊತೆ ಹಾಕ್ಬೇಕಿತ್ತು, ಎರಡು ಜಾಸ್ತಿ ಹಾಕ್ಬಿಟ್ಟಿದ್ದೀರಿ ಅಂತ ಬಂದು ಕಂಪ್ಲೇಂಟ್ ಕೊಟ್ಟಿದ್ರು. ಅದು ಯಾಕೆ ಕಂಪ್ಲೇಂಟ್ ಕೊಟ್ಟು ಅಂದ್ರೆ, ಇವಾಗ ಅವತ್ತು ನಮ್ಗೆ ಗೊತ್ತಿಲ್ಲ, ನಾವು ಒಂದು 2 ಹಾಕ್ಬಿಟ್ಟಿದ್ರೆ ಅಂತ ನಮ್ಗೆ ಗೊತ್ತಿಲ್ಲ. ಅದು 6 ಜೊತೆ ಅಂದ್ಬಿಟ್ಟು ಇಡೀ ತಗೊಂಡು ಕಂಪ್ಲೇಂಟ್ ಕೊಟ್ಟಿದ್ರು. ನೆಕ್ಸ್ಟ್ ದಿನ ಬಂದು ನಮ್ಮನ್ನು ಕರ್ಸ್ಬಿಟ್ಟು ಅವರು ಗೊತ್ತಿಲ್ದ್ರೆ ನಾವೇನು ತಪ್ಪು ಮಾಡಿಲ್ಲ. ಅದು ಇವಾಗ ಒಂದೇ ಮನುಷ್ಯನಿಗಿರೋ ಹಸುಲ್ಕು ಒಂದೇ ತರ ಇರೋದು, ಮನುಷ್ಯನಿಗೆ ಬೇರೆ ಹಸುಲ್ಗೆ ಬೇರೆ ಇರ್ತದ. BDS ಜನಗಳು ಸೀಟ್ ಕೆಪಾಸಿಟಿ ಮಾತ್ರ ಹಾಕೊಂಡು ಹೋಗ್ಬೇಕು. ಯಾಕಮ್ಮ ಕುರಿಗಳು ತುಂಬ್ತಾರೆ? ಯಾಕೆ ಕುರಿ ಮನುಷ್ಯನಿಗಿರೋದು ಪ್ರಾಣಿಗಿರಲ್ಲ? ಅವ್ನು ಯಾವ ಕಾನೂನು ಯಾರು ಮಾಡಿದ್ರ ಕಾನೂನು ನನಗೆ ಗೊತ್ತಿಲ್ಲ. ಯಾರಾದ್ರು ಪುಣ್ಯವಂತ ಮಾಡಿರೋದು. ಮನುಷ್ಯನಿಗೂ ಒಂದೇ ಮಾಡ್ಬೇಕು, ಪ್ರಾಣಿಗೂ ಒಂದೇ ಮಾಡ್ಬೇಕು. ಅಲ್ಲಣ್ಣ, ಬೇರೆ ಬೇರೆ ಸರ್ ಇರಬಾರ್ದು ಯಾವತ್ತೂ ಅಷ್ಟೇ. ತುಂಬಾ ಒಳ್ಳೆ ಪಾಯಿಂಟ್ ಹೇಳ್ತಾರ ಅವತ್ತು. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ, ದನ ಹಾಕೋದಕ್ಕೆ ಇಷ್ಟೇ ಅಂತ ಹೇಳ್ತಾರಲ್ಲ, ಪ್ರತಿಯೊಬ್ಬ ರೈತನ ಗಾಡಿ ಇಕ್ಕೊಳಕತ್ತದ ದನ ತುಂಬಾಕ? BTS ಬಸ್ಸಾಗ ಕುರಿಗಳು ತುಂಬಲಕ್ ಟ್ರೈನ್ ಆಗ ಮೇಡಮ್ ಎಷ್ಟು ಜನ ಅದ ಕೆಪಾಸಿಟಿ? ಇದೆಲ್ಲ ಇವ್ರಿಗೆ ಗೊತ್ತಾಗಲ್ಲ. ಒಂದು ಮನುಷ್ಯನ್ ಸೋತಾದ್ರೆ ಕೇಸ್ ಎಷ್ಟು, ಕಾನೂನು ಎಷ್ಟು? ಅರ್ಥ ಮಾಡ್ರಿ. ಇವತ್ತು ನಮ್ಮ ಮೇಲೆ ಇಷ್ಟು ಮಾತಾಡೋರು ಬರ್ರಿ ಡೈರೆಕ್ಟ್ ಆಗಿ ತೋರಿಸ್ತೀನಿ. ದನಗಳು ಕೊಯ್ದು ಕಟ್ಟ ಇದು ನ್ಯಾತ್ ಹಾಕಿರೋದು ಅಲ್ವಾಗ ಹಿಡಿಲ್ಲ ಇವ್ರು ಅದನ್ನ ಪ್ರಶ್ನೆ ಯಾರು ಕೇಳೋದಿಲ್ಲ. ಆಮೇಲೆ ಇವತ್ತು ಇಂಡಿಯಾ ಬಂದ್ಬಿಟ್ಟು ದನಗಳನ್ನ ಪ್ರೀತಿಸೋದ್ರಲ್ಲಿ ಗೌರವ ಕೊಡೋದ್ರಲ್ಲಿ ನಂಬರ್ 1 ಅಂತಿರಲ್ಲ. ಬೀಫ್ ಎಕ್ಸ್ಪೋರ್ಟ್ ಇರೋದು ಯಾವ ಕಂಟ್ರಿ? ಚೆಕ್ ಮಾಡ್ರಿ ಅದನ್ನ. ಯಾಕೆ ಈ ತರ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ, ಕೇಳ್ದವನ್ಕಿಲ್ಲ ಕೇಳ್ದಿರ ಇರೋನ್ಕ್ ನಾಮ ಅಂದ್ಬಿಟ್ಟು ಈ ತರ ಮೋಸಗಳು ಇವ್ರು ಮಾಡ್ತಾ ಇರೋದು. ಅದ್ರಲ್ಲಿ ಕೆಲವೊಬ್ರು ಅವರು ಪೇಮೆಂಟ್ ಗಿರಾಕಿಗಳು, ಅವ್ರದ್ದು ಇದೇ ಕೆಲ್ಸಗಳು. ಏನು ಇವತ್ ಮೇಡಮ್ ಸಂತೆಗಳು ನಿಲ್ಸ್ತಾವ್ರೆ. ಸಂತೆ ನಿಂಕ ಬಡವನ್ಕ ಅನುಕೂಲನಾ ಅನನುಕೂಲನಾ? ಯಾಕೆ ನಿಲ್ಸ್ತಾವ್ರೆ ಸಂತೆ? ಅರ್ಥ ಮಾಡ್ರಿ. ಪ್ರಾಪರ್ ಆಗಿರೋದು ಒಂದು ಮಾರ್ಕೆಟ್ ಇಲ್ಲ. ಏನೇ ಆಗ್ಲಿ, ಒಂದು ಮೂಗ್ಜೀವಕ್ಕಾಗ್ಲಿ ಒಂದು ಇದಕ್ಕಾಗ್ಲಿ, ಇಡೀ ಏಷ್ಯಾಕ್ಕೆಲ್ಲ ನಂಬರ್ 1 ತಮಿಳ್ನಾಡಲ್ಲಿ ಕೊಯಂಬೇಡು ಮಾರ್ಕೆಟ್ ಅಣ್ಣ. ಯಾಕೆ ನಮ್ ಕರ್ನಾಟಕದಾಗಿಲ್ಲ ಜಮೀನು? ತಮಿಳ್ನಾಡು ಕರ್ನಾಟಕ ಎತ್ಕೊಂಡ್ರಿ ಯಾವ್ದಣ್ಣ ಜಾಸ್ತಿ ಜಮೀನ್ ಇರೋದು? ಕರ್ನಾಟಕ. ಯಾಕೆ ಇಲ್ಲಿ ಇರೋ ಈ ಕೃಷಿ ಇಲಾಖೆಯವರು ಇರ್ಬೋದು, ಕೃಷಿ ಇದು ಉತ್ಪನ್ನ ಸಚಿವರು ಇರ್ಬೋದು, ಏನ್ ಮಾಡ್ತಾವ್ರಿ ಇವ್ರೆಲ್ಲಾನು? ಏನ್ ಇವ್ರು ಕೊಡ್ತಾ ಇರೋದು ಕೊಡುಗೆ ಏನಣ್ಣ? ಸಿಂಪಲ್. ಇವಾಗ ಏನು ಬೇಡ, ಒಂದು ಮಾರ್ಕೆಟು. ಇವಾಗ ನಮ್ದು ಇಲ್ಲಿಂದ ಅಲ್ಲಿ ಹೋಗ್ಬೇಕಂದ್ರೆ ಅಣ್ಣ 100 ರೂಪಾಯಿ ಇರೋದು ಅಲ್ಲಿಗೆ ಹೋಗೋಷ್ಟೊತ್ತಿಗೆ 200 ರೂಪಾಯಿ ಆಗ್ತದೆ. 200 ರೂಪಾಯಿನ ಅದು ಅವನು ಕಮಿಷನ್ ಕಟ್ ಮಾಡಿ, ಗಾಡಿದು ಬಾಡಿಗೆ ಕಟ್ ಮಾಡಿ ಕೊಡೋದು. ಯಾಕೆ ನಮ್ಮ ರೈತರಿಗೆ ಇಲ್ಲೇ ನೀವು ಅನುಕೂಲ ಮಾಡಬಾರ್ದು? ಇಲ್ಲಿ ಏನಾಗ್ಬಿಟ್ಟೈತೆ ಗೊತ್ತಾ ಮೇಡಮ್, ಬೆಟ್ಗಳನ್ನ ನುಂಗಿ ಗುಟ್ಗಳನ್ನ ನೋಡ್ತಾವ್ರೆ ಅಂತವ್ರು ಇರೋದಿಲ್ಲಿ. ಇಲ್ಲಿ ಜನಗಳಿಗೆ ಮಾಡ್ಬೇಕನ್ನೋದು ಇಲ್ಲ. ಅರ್ಥ ಮಾಡ್ರಿ. ನಾವೇನಾದ್ರೂ ಇವಾಗ ಹೇಳಿದ್ರೆ ಇಮಿಡಿಯೇಟ್ ಇನ್ನೂರಷ್ಟೊತ್ತಿಗೆ ಬರ್ತದೆ ಫೋನು. ಯಾಕಪ್ಪ ಅದ್ ಮಾತಾಡ್ದೆ, ನಾವು ಇದ್ದೀರಿ, ಯಾರು ಎಲ್ಲ ಗೊತ್ತಿರೋರ್ರೆ, ಅವಾಗ ನಾವು ಸುಮ್ನೆ ಆಗ್ಬೇಕು. ಅದೇ ರೈತರಕ ವ್ಯಾಲ್ಯೂ ಇಲ್ಲ. ಅವ್ರ ಬ್ರ್ಯಾಂಡ್ಗಳು ಮಾತ್ರ ಇಷ್ಟೇ ಅಂತ ಹಾಕ್ತಾರೆ. ಏನೋ ಒಂದು ಸೋಪ್ ತಗೋಬೇಕಂದ್ರೆ 60 ರೂಪಾಯಿ ಅಂತ ಹಾಕ್ತಾರೆ. ನಮ್ ತರಕಾರಿ ಎತ್ಕೊಂಡು ಹೋದ್ರೆ ಇವತ್ತು ಕುಳ್ಳೋಗಿ ಬಿಸಾಬಿಟ್ಟು ಬರ್ಬೇಕು. ವ್ಯವಸಾಯ ಮಾಡೋರು ಪಾಪ ಮನೆ ಮರ ಸಾಯ ಅಷ್ಟೇ. ಅಲ್ಲ ಇವಾಗ ಎಷ್ಟು ಕೋಟಿ ಇದ್ರೆ ನಮ್ಮ ಬರ್ತದೆ? ಒಂದು ಊಟಕ್ಕೂ 3 ಟೈಮ್ ಊಟಕ್ಕೆ ನಾವು ತಿನ್ನೋದು ಡೈಲಿನು. ದುಡ್ಡಿಕೊಂಡು ತಿನ್ನಕ್ಕಾಗತ್ತಾ? ದುಡ್ಡು ಕೂಡಿಕೊಳ್ತಾರೆ. ಅದು ರೇಷನ್ ಏನ್ ಬೇಕಾದ್ರನ್ನ ಬೆಳ್ಸಕ್ ರೈತರಿಗೂ ಒಂದು ಸಪೋರ್ಟ್ ಮಾಡಲ್ಲ ಯಾರನ್ನು ಅಷ್ಟೇ. ಅವನು ಯಾರನ್ನ ನೋಡಿ ರೈತರು ಹೇಳ್ತಾರೆ ಅಲ್ಲಿ ಟಮಾಟ ಬೆಳ್ದ ಸಿಕ್ಲಿಲ್ಲ, ಅವನು
ಪಾಲ್ಡರ್ ಸತ್ತೋದ ಅಂತ ಹಾಕ್ತಾರೆ. ಅವನಿಗೆ ಏನು ಒಂದು ಯಾರು ತೋರ್ಸಲ್ಲ. ಬೇರೆ ಯಾರನ್ನಾಗ್ಲಿ ಅಣ್ಣ ಇವತ್ತು ಗೌರ್ಮೆಂಟ್ ನಿಕ ಬಂದಿರೋ ಸಬ್ಸಿಡಿಗಳು ರೈತನಿಗೆ ತಲುಪೈತಣ್ಣ? ಯಾರಿಗೂ ಕೊಟ್ಟಿಲ್ಲ ಅಣ್ಣ. ಏನು ಬೇಡ, ಇವತ್ತು ನಮ್ಮೂರಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಐತೆ ದನಗಳ್ದು. ಮೇಡಮ್ ಒಂದು ಸಿಂಗಲ್ ಒಂದು ಪೌಡರ್ ಬರಿಲ್ಲ ನಮ್ಮ ಮನೆಕ. ಎಲ್ಲಿ ಓದ್ತದ ಇವೆಲ್ಲಾನು ಗೌರ್ಮೆಂಟ್ ನಿಕ ಬರೋದು ಎಲ್ಲಿ ಓದ್ತದೆ? ಅರ್ಥ ಮಾಡ್ರಿ. ಇವ್ರು ಏನ್ ಗೊತ್ತಾ ಮೇಡಮ್, ಪ್ರಾಮಾಣಿಕತೆ ಅನ್ನೋದು ಬಾಯಿ ಮಾತ್ಕಾಗೋಯ್ತು. ನಿಜ. ಯಾರು ಇಲ್ಲ. ಸಚಿವರೇನೇನೆ ಕೋಟಿಗಳು ಲೂಟಿಗಳು ಮಾಡೋದು ಏನಕ್ಕ? ಅವ್ರು ತಿನ್ನೋದು ಇಷ್ಟು ಮಾತ್ರನೇ, ಮುದ್ದೆ ಕೂಡ ತಿನ್ನಲ್ಲ ಅವನು. ಇಷ್ಟು ಮಾತ್ರ ತಿನ್ಬೇಕು, ಇಷ್ಟೊತ್ತು ಡಾಕ್ಟರ್ ನೋಡ್ಬೇಕು ಅಂತ ಅವ್ನು ಬದುಕೋದು. ನಿಜಾನೇನಣ್ಣ? ಅದು correct. ನಾವನ ಗಟ್ಟಿಗೆ ರೋಡಾಗ ನಿಂತ್ಕೊಂಡ್ರು ದಾರಿ ಪಾಕದಾಗಿರೋ ತಿನ್ಬಿಟ್ಟು ಅರ್ಗಿಸ್ಕೊಂಡು ತಾಕತ್ ನಮ್ ಕೈತೆ ಅವ್ರ ಕೈತಾ? ಇಲ್ಲ. ಹಂಗೆ. ಆಮೇಲೆ ನೀವು ಇಂಟರ್ವ್ಯೂ ಮಾಡಿದ್ಕೆ ಎಲ್ಲದಕ್ಕೂ ಒಂದೇ ಒಂದು ನಾನು ಹೇಳೋದು, ಎಲ್ರಿಗೂ ಇದು ಒಂದೇನೇನೆ, ದಯವಿಟ್ಟು ನೀವು ಮಾಡೋ ಸಂಘ ಯಾರು ಏನು ಅನ್ನೋದು ದಯವಿಟ್ಟು ತಿಳ್ಕೊಳ್ರಿ. ಯಾಕೆ ಹೇಳ್ತೀನಿ ಅಂತಂದ್ರೆ, ಹಳ್ಳ ತೊಡೋರು ಎಲ್ಲೂ ಇರಲ್ಲ, ನಮ್ ಜೊತೆಗೆ ಇರ್ತಾರೆ. ದುಶ್ಮನ್ ಕಿದ್ದಾರೆ ಬಗಲ್. ಆ ಕಾರಣಕ್ಕ ದಯವಿಟ್ಟು ಇದೊಂದು ಯೋಚನೆ ಮಾಡಿ ನೀವು ಮಾಡಿದ್ರೆ ನಿಮ್ ಫ್ಯೂಚರ್ ಯಾವತ್ತೂ ಚೆನ್ನಾಗಿರ್ತದೆ. ಆಮೇಲೆ ನಿಮ್ಮ ವಿಡಿಯೋ ಮುಖಾಂತರ ನಾನು ಕೇಳ್ಕೊಳೋದು ಅಷ್ಟೇ, ರೇಸು ಡಿಸೆಂಬರ್ ಅಲ್ಲಿ ನಾವು ಫಿಕ್ಸ್ ಮಾಡಿದ್ರಿ. ಏನೋ ಮಳೆಗಾಲ ಈ ಸಲ ಸ್ವಲ್ಪ ಏನಾದ್ರು ಡಿಸೆಂಬರ್ ಇದಾದ್ರೆ ಮಾರ್ಚ್ ಅಲ್ಲಿ ಮಾಡ್ಬಿಡೋಣ ಅಂತ. ಯಾಕಂದ್ರೆ ರಜೆ ಇರ್ತದೆ, ಜನನು ಸೇರೋಕೆ, ಮಕ್ಕಳೆಲ್ಲ ನೋಡೋಕೆ ಚೆನ್ನಾಗಿರ್ತದೆ. ಅದು ಎರಡರಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡ್ತೀರಿ. ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡ್ರಿ. ಇದೇ ರೀತಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ, ನಮ್ಮ ಮೇಲೆ, ಸಂಜೀವಣ್ಣ ಮೇಲೆ, ಎಲ್ಲರ ಮೇಲೂ ಇರಲಿ. ಯಾಕಂದ್ರೆ ನಾವು ಮಾತಾಡೋದು ಹಿಂಗೇನೆ ಸ್ವಲ್ಪ ಹೊರಟು, ಬಟ್ ನಮ್ಮ ಮನ್ಸಲ್ಲಿ ಏನೂ ಇಲ್ಲ. ಹಣ್ಣಾನಿದ್ದಂಗೆ ನಾವು ಮೇಲೆ ಎಲ್ಲ ಮುಳ್ಳು, ಒಳಗಡೆ ತೊಳೆ ಮೆತ್ತುವ. ದಯವಿಟ್ಟು ಎಲ್ರೂ ಒಗ್ಗಟ್ಟಲ್ಲಿ ಬಲ ಐತೆ, ಒಬ್ಬಟ್ಟಲ್ಲಿ ರುಚಿ ಐತೆ. ಎರಡೂ ವ್ಯತ್ಯಾಸ ಆದ್ರೂ ಎರಡಕ್ಕೂ ಅರ್ಥ ಇರೋ. ಆ ಕಾರಣಕ್ಕ ಒಗ್ಗಟ್ಟು ಅನ್ನೋದು ಯಾವತ್ಗೂ ಮುಂದೆ ಸಾಗಲಿ. ಹಂಗನ್ಬಿಟ್ಟು ಕಂಡ್ಗಕ್ಕೆ ಒಂದೇ ತೊಟ್ಟು ವಿಷ, ಕಂಡ್ಗಕ್ಕ ಒಂದೇ ತೊಟ್ಟು. 10 ಜನ ಒಳ್ಳೆಯವ್ರು ಇದ್ರೆ ಒಬ್ಬನ್ ಸಾಕು ಅದನ್ನ ಕೆಡ್ಸಾಕ. ಹಿಂಗಂದಂತೆ ಹಂಗಂದಂತೆ ಅಂತ ಅನ್ಬಿಟ್ಟು ಹೊಡೆದಾಕ್ತಾರೆ. ದಯವಿಟ್ಟು ನೀವು ಸೇರ್ತಕ್ಕಂಥ ಸ್ನೇಹಿತರು ಯಾರು ಅನ್ಬಿಟ್ಟು ತಿಳ್ಕೊಂಡು ಸ್ನೇಹ ಮಾಡ್ರಿ ಅಂತ ನಾನು ಹೇಳ್ತೀನಿ. ನಿಜ. ಸೊ ಇದೇ ಡಿಸೆಂಬರ್ ಅಥವಾ ಮಾರ್ಚ್ ಅಲ್ಲಿ ರೇಸ್ ಇರತ್ತೆ. ಸೊ ಖಂಡಿತ ಎಲ್ಲಾರು ಬನ್ನಿ, ನೋಡಿ, ಸಪೋರ್ಟ್ ಮಾಡಿ. ಈ ಹಳ್ಳಿಕರ್ ರೇಸ್ ನ ಹೀಗೆ ಮುಂದುವರಿಸಿ ಉಳಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಸ್ಮಾಲ್ ಗಿಫ್ಟ್. ಸೊ ಇದು ಮುಂದೆ ದೊಡ್ಡ ಗಿಫ್ಟ್ ಆಗಿ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್.